ನಾಗಬೆರ್ಮೇರು ಖಡ್ಗೇಶ್ವರ ಬಂದು ಅಂಚನೆ ಕೆಮಲಾಜ ಬೆರ್ಮೇರು ವೈದ್ಯರ ಸತ್ತ ಜಾರನಲ್ಲೇ ಕೊಡಮಂದಲ್ಲೇ ಬೊಬ್ಬರಲ್ಲೇ ಬಂದು ಅಂಚನೆ ಎಲಿಯೂರು ಸಿರ್ಕೂರು ವರಿಕುಮಾರಿ ಹಬ್ಬಗದಾರಗಂದು ಅಂಚನೆ ಅಲ್ಪತ್ತಿನ ನಾಗದೇರು ಬಂದು ಅಂಚನೆ ಗ್ರಾಮ ಮುಟ್ಟಿನ ಸರ್ವ ದೇವತೆಗಳು ಪ್ರಾರ್ಥನೆ ಮಲ್ಪನು ದಾದವ 2 ವರ್ಷಗರ 4 ಜನ ಕಾಣಲ ಮಂಡೆಗೆ ಸಿರಿನಿ ಕೊಲ್ತದು ಊರ್ದ ಮಾರಿನ ದೇವರು ಬಂದು ಅಷ್ಟಮಂಗಲ ಪ್ರಶ್ನೆ ತೋಜಿ ಪ್ರಕಾರ ಮಾರಿನ ದೇವರು ಬಂಪಿನ ತೀರ್ಮಾನ ಪ್ರಕಾರ ಪತ್ತೆರು ಅಂಚನೆ ಎಡಬಲ ಗ್ರಾಮದಕ್ಕಲು ಸೇರೊಂದು ಈ ಮಾರದೇವನಿಗೆ ಬತ್ತುಂತದ ಈ ಪೊರ್ತುಂದನ ಪ್ರತಿ ಒಂದು ದೇವರೆಲ್ಲ ಅಪ್ಪನೆಗೆ ತಂದು ಮಂಡೆಗೆ ನನ್ನ ಸಿರಿಕೋಲ್ಪನೆಗೆ ಕೋಡೆ ಗ್ರಾಮ ದೇವರನಕ್ಕಲು ಧರ್ಮ ಕೊರ್ತಿಯರಿಗೆ ಇಲ್ಲ ಧರ್ಮ ಕೊರ್ಪೇರು ಎಂಟಿನ ಭಾಗ್ಯ ಅನ್ನೋದನ್ನ ಸರ್ವದೇವಿ ದೇವರುಗಳ ಸೇರಿದನ್ನು ಬಂದು ಪ್ರಾರ್ಥನೆ ಎಡಮುರ ಮಾಯ್ಕರು ತಂಗಡಿ ತನ್ಮಂಗ ಕೆಲತ ಪೇರ್ನು ಕಂಜು ಬಂಟೆ ಜುಮಾದಿ ಬಂಟೆ ಕತ್ತಲ ಅಂದ ಗುಳಿಗೆ ಬಂದು ದಾದಾಬಾರ 2 ವರ್ಷಗರ ಊರ್ದ ಮಾರಿನ ದೇವರೊಡನ್ನ ಅಂಡ ನಿಗಲಿನ ಎದ್ದು ಇಂಕಲು ಪ್ರಾರ್ಥನೆ ಮಾಡ್ತು ಎದುರು ಪಾಡಂಬೋದು ಅದು 4 ಜನ ಕಡಲ ಮಂಡ್ಯಕ್ಕೆ ಸಿರಿನಿ ಕೊಲ್ತದು ಊರ್ದ ಮಾರಿದೇವರಂಚಿನ ಸಂದರ್ಭ ಈ ಪೊರ್ತುಡು ಈ ದಾದಾಲ ವಿಷಬಾಧಿ ಪ್ರತಂದ ಸಾರಿಮಣ್ಣ ದೇವರು ಅಂಚೆ ನಿಕಲ ಪಾಡದಿ ಒಂದು ಅಮೃತಗಳಿಗೆ 4 ಜನ ಕಡಲ ಸಿರಿ ಕೊಲ್ತಿನಂದಿಗೆ ಊರ್ದ ಮಾರಿನ ದೇರಲಂದಿಗೆ ಊರ್ಡು ಎರೆಗಂಜಿ ಕಷ್ಟ ನಷ್ಟ ಬರಂದೆ ಸುಖ ಶಾಂತಿದ ಮೇರೆ ಎಂದಲೇ ನೆನಪಿನ ಬಾಗಿನ ಒದಗನ ಈ ಜಾಗೃತಿನ ಸರ್ವಶಕ್ತಿಗಳ ಸೇರಿದರೆ ಬಂದ ನೆನಪು ಪ್ರಾರ್ಥನೆ ಸರ್ವ ತಪ್ಪು ಸಿರಿಗೊಲ್ಪನೆ ಕಪ್ಪಡ ಅಂಚನೆ ಇನ್ನು ದಾದ ಈ ಮಾರದೇವರನ್ನ ಪೊರ್ತೋಡು ನೀಚನ್ನದು ಮತ್ತು ದುಮ್ಮುರ್ದಿ ಒಂದು ಪ್ರಾರ್ಥನೆ ದುಮ್ಮುರ್ದಿ ಒಂದು ಪೋಪಿನ ಪೊತ್ತು ಅಲ್ಪ ದಾದಾನಂತರತ ಗ್ರಾಮೋಡಾಡು ಅಥವಾ ಬರ್ಪಿನ ಭಕ್ತರಡಾಡು ದಾದಾನ ವಿಷಯ ತಂದಾಂಡ ಬತ್ತಂದಾಂಡ ಐಕೆ ದಾಲಂದಿ ತಪ್ಪು ಬರಂದಿಲ್ಲಕ್ಕ ಆ ನೀಚೆಲ್ಲ ಎಂಕಲಿಗೆ ಧರ್ಮ ಕೊರಡು ಊರ್ದ ಮಾರದೇವರನಿಗೆ ಕೋಡಂಚದಕ್ಕೆ ಧರ್ಮ ಕೊಡ್ತಾರೆ ಅದೇ ಪ್ರಕಾರ ಇಲ್ಲ ಧರ್ಮ ಕೊರಿಯರಿಗೆ ಅನ್ಪಿನ ಭಾಗ್ಯ ಪದಗಾನ ನೀಚನ ಪಾಲು ಸೇರಿದರೆ ಬಂದು ಪ್ರಾರ್ಥನೆ ಸರ್ವ ತಪ್ಪು. ನಮಸ್ತೆ, ನಾನು ಗುರುಚರಣ್ ಪುಲಿಪು, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಹಾಗೂ ಅಕಾಡೆಮಿಯಿಂದ ತುಳುನಾಡು ಜನಪದ ಮಾಣಿಕ್ಯ ಪ್ರಶಸ್ತಿ ಪುರಸ್ಕೃತ. ನಾವಿವತ್ತು ಉಡುಪಿ ಜಿಲ್ಲೆಯ ಹೆಜಮಾಡಿ ಗ್ರಾಮದ ಹೆಜಮಾಡಿ ಕೋಡಿಯ ಶ್ರೀ ಬ್ರಹ್ಮಮುಗ್ಗೇರ್ಕಳ ದೇವಸ್ಥಾನದಿಂದ ನಡೆಯುವಂತಹ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಕಂಗಿಲು ಸೇವೆ ಅಥವಾ ಕಂಗುಲು ಸೇವೆಯ ಜಾಗದಲ್ಲಿದ್ದೀವಿ. ಈ ಕಂಗುಲು ಸೇವೆ ಎನ್ನುವಂಥದ್ದು ಈ ಹೆಜಮಾಡಿಯಲ್ಲಿ ಒಂದು ಟೈಮು ಪ್ರತಿ ವರ್ಷ ನಡೀತಾ ಇದ್ದರು. ಆನಂತರ ಅಷ್ಟಮಂಗಲದಲ್ಲಿ ಯಾವುದೇ ಕಾರಣಕ್ಕೆ ಈ ಸಂಪ್ರದಾಯವನ್ನು ನಿಲ್ಲಿಸಬಾರದೆನ್ನುವಂಥ ಕಾರಣಕ್ಕೋಸ್ಕರ ಊರಿನ ಮಾರಿಯನ್ನು ಓಡಿಸಬೇಕೆನ್ನುವಂಥ ಕಾರಣಕ್ಕೋಸ್ಕರ ಅಷ್ಟಮಂಗಲದಲ್ಲಿ ಬಂದಂತಹ ಕಾರಣಕ್ಕೋಸ್ಕರ ಇಂದು ಪ್ರತಿ 2 ವರ್ಷಕ್ಕೊಮ್ಮೆ ಆ ದೇವಸ್ಥಾನದ ಅರ್ಚಕ ವರ್ಗದವರು ಆ ಸಮುದಾಯದವರು ಸೇರಿ ಇಲ್ಲಿ ಹೆಜಮಾಡಿಯಲ್ಲಿ ಆಲಡೆ ಸೇವೆಯ ಮರು ದಿವಸ ಆದಿಸ್ಥಳ ಜುಮಾದಿ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜುಮಾದಿ ದೇವಸ್ಥಾನದಿಂದ ಈ ಆದಿಸ್ಥಳ ಶ್ರೀ ಬ್ರಹ್ಮಮುಗ್ಗೇರ್ಕಳ ದೇವಸ್ಥಾನ ಆದಿಸ್ಥಳ ಹೆಜಮಾಡಿ ಕೋಡಿಗೆ ಅಲ್ಲಿಂದ ಸಿರಿಯನ್ನು ಅಂದರೆ ತೆಂಗಿನ ಗರಿಯ ಸುಳಿಗರಿಯನ್ನು ಈ ಸಾನ್ನಿಧ್ಯಕ್ಕೆ ತಗೊಂಬಂದು ಇಲ್ಲಿ ಯಾರೆಲ್ಲ ಆ ಕಂಗಿಲಿನ ಸಿರಿಯನ್ನು ಕಟ್ತಾರೆ ಅವರೆಲ್ಲರನ್ನ ವೇಷಭೂಷಣ ಮಾಡಿ ಇಲ್ಲಿಂದ ಊರಿಗೆ ಸಂಚಾರ ಹೋಗಿ ಊರಿನ ಇಡೀ ಗಡಿಯನ್ನು ದಾಟಿಕೊಂಡು ಈ ಊರಿಂದ ಆಚೆ ಈ ಮಾರಿಯನ್ನು ಓಡಿಸುವಂತಹ ಸಂಪ್ರದಾಯ ಈ ಕಂಗುಲು ಕುಣಿತ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾ ಇದೆ. ಇಲ್ಲಿಯ
ಗ್ರಾಮಸ್ಥರು, ಊರಿನ 10 ಸಮಸ್ತರು, ಆನಂತರ ದೇವಸ್ಥಾನದ ಗುರಿಕಾರರು ಮತ್ತು ಅಲ್ಲಿಯ ಸದಸ್ಯರು ಸೇರಿ ಇದೊಂದು ದೊಡ್ಡ ಒಂದು ದೇವತಾ ಕಾರ್ಯ, ಊರಿಗೆ ಬರುವಂಥ ಮಾರಿಯನ್ನು ಓಡಿಸುವಂಥದ್ದು. ಇದಕ್ಕೆ ಊರಿನ ಗ್ರಾಮಸ್ಥರ ಸಂಪೂರ್ಣ ಬೆಂಬಲ ಇದ್ದು ತುಂಬ ಅಚ್ಚುಕಟ್ಟಾಗಿ ಈ ಹೆಜಮಾಡಿಯ ಪ್ರದೇಶದಲ್ಲಿ ಕಂಗುಲು ಸೇವೆ ನಡೀತಾ ಇದೆ. ನಾವು ಕೂಡ ಈ ಕಂಗುಲಿನ ಹೆಸರಲ್ಲಿ ಒಂದಿಷ್ಟು ಕಡೆ ಅವೇರ್ನೆಸ್ ಮೂಡಿಸುವಂಥದ್ದು ಅಥವಾ ಕಾರ್ಯಕ್ರಮಗಳನ್ನು ಕೊಡುವುದರಿಂದ ಆನಂತರ ಈ ಕಂಗುಲಿನ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಲಿಕ್ಕೆ ಹೋಗಿ ಆನಂತರ ನನ್ನ ಅಜ್ಜ ತಂದೆಯಿಂದ ನಮಗೆ ಬಂದಿರುವಂಥದ್ದು. ಸೊ ನಾನು ಕಾಪು ಶ್ರೀ ಬ್ರಹ್ಮಮುಗ್ಗೇರ್ಕೊಳ ಹುಲಿಚಂಡಿ ದೇವಸ್ಥಾನದ ಸದಸ್ಯನಾಗಿದ್ದು ಅಲ್ಲಿ ಹಿಂದೆ ಇತ್ತು ನಾನು ಚಿಕ್ಕದಿರುವಾಗ. ಅನಂತರ ಕಾರಣಾಂತರಗಳಿಂದ ಇದನ್ನು ಅಲ್ಲಿ ನಾವು ಮುಗಿಸುವಂಥ ಪ್ರಮೇಯ ಬಂತು. ಆದರೂ ಈ ಮಾರಿಯ ಸೇವೆಯನ್ನು ಮಾಡಬೇಕೆನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಸಮುದಾಯದ 2 ಕಡೆ ಇಂದಿಗೂ ಈ ಕಂಗುಲು ಸೇವೆ ನಡೀತಾ ಇದೆ. 2 ಕಡೆಯಲ್ಲಿ ಒಂದೊಂದು ದಿವಸ ಬಂದು ಕಂಗುಲ್ನ ಮಾರಿಯ ಸೇವೆಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಸೊ ದೇವರು ಈ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಶ್ರೀ ಬ್ರಹ್ಮಮುಗ್ಗೇರ್ಕೊಳ ಮುಗ್ಗೇರ್ಕೊಳ ದೇವಗಳಲ್ಲಿ ಹಾಗೂ ಜುಮಾದಿ ಬಂಟ ಗುಳಿಗ ದೇವದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಿನ್ನೆಲೆ ಕಂಗಿಲು ಯಾಕೆ ಕಂಗಿಲು ಅಂದರೆ ಬಟ್ ಎಲ್ಲ ಕಡೆ ಇಲ್ಲ, ಖಾಲಿ ಈ ಪ್ರದೇಶದಲ್ಲಿ ಮಾತ್ರ ಕಂಗಿಲು ಇರ್ತದೆ. ಇದರ ಬಗ್ಗೆ ಏನಾಗ್ತದೆ? ಕಂಗು ಅಂದರೆ ಅಡಿಕೆ ಮರ, ಒಲಿ ಅಂದರೆ ಗರಿ, ತೆಂಗಿನ ಮರದ ಗರಿ. ಅಂದರೆ ಅಡಿಕೆ ಮರದ ಹಾಳೆಯ ಟೋಪಿಯನ್ನು ಒಂದು ಸ್ಥಿರ ಒಂದು ಧರಿಸಿಕೊಂಡು ತೆಂಗಿನ ಮರದ ಸಿರಿ ಅಂದರೆ ಸುಳಿಗರಿಯನ್ನು ಮೈಗೆ ಕಟ್ಟಿಕೊಂಡು ಬಂದಂತಹ ಒಂದು ಕಂಗು ಅಂದರೆ ಅಡಿಕೆ, ಒಲಿ ಅಂದರೆ ತೆಂಗಿನ ಸುಳಿಗರಿ, ಈ 2 ಸೇರಿ ಕಂಗುಲು ಆಗಿದೆ ಎನ್ನುವಂಥದ್ದು ಒಂದಿಷ್ಟು ನಮ್ಮ ಸ್ಟಡಿಯಿಂದ ತಿಳಿದು ಬರ್ತದೆ. ಕಂಗಿಲು ಏನಕ್ಕೆ ಆಗ್ತದೆ ಅಂದರೆ ನಾವು ಸಾಂಪ್ರದಾಯಿಕವಾಗಿ ಅಥವಾ ಹೇಳುವುದಾದರೆ ಊರಿನಲ್ಲಿ ಅಧರ್ಮ ಹೆಚ್ಚಿದಾಗ ಪಾರ್ವತಿ ದೇವಿ ಮಾರಿಯ ರೂಪವನ್ನು ತಾಳಿ ಇಲ್ಲಿ ಸಮುದಾಯದಲ್ಲಿ ಅಧರ್ಮ ಹೆಚ್ಚಾದಾಗ ಅದನ್ನು ನಿಯಂತ್ರಣಕ್ಕೆ ತರಬೇಕೆನ್ನುವಂತಹ ದೃಷ್ಟಿಯಿಂದ ಮಾರಿಯ ರೂಪ ತಾಳಿ ಭೂಲೋಕಕ್ಕೆ ಬರ್ತಾಳೆ. ಭೂಲೋಕದ ಆ ಹೊತ್ತಿಗೆ ಮಬ್ಬು, ಬೊಳಂಗಾರು, ಗೋಣರೆಬಾವು, ಕೋರ, ಕೋಟ್ಲೆ ಇಂತಹ ರೋಗವನ್ನು ಬಿತ್ತುತ್ತಾರೆ ಎನ್ನುವಂತಹ ಪ್ರತೀತಿ. ಆಗ ಊರಿನ ಜನ ಸಮುದಾಯ ನಮ್ಮ ಈಶ್ವರ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಈಶ್ವರ ದೇವರು ಕೊರಗಜ್ಜನ ರೂಪವನ್ನು ತಾಳ್ಕೊಂಡು ಶಿವಗಣಗಳನ್ನು ಒಟ್ಟು ಮಾಡಿಕೊಂಡು, ಶಿವಗಣಗಳಂದರೆ ಬೇರೆ ಯಾರೂ ಅಲ್ಲ, ನಮ್ಮ ತುಳುನಾಡಿನ ಅಷ್ಟು ದೈವಗಳು ಎನ್ನುವಂಥ ಒಂದು ಪದ್ಧತಿ. ಇದನ್ನು ಒಟ್ಟು ಮಾಡಿಕೊಂಡು ಪಾರ್ವತಿ ಬಿತ್ತಿದ ಮಾರಿಯನ್ನು ಈಶ್ವರ ದೇವರು ನಿವಾರಣೆ ಮಾಡ್ತಾರೆ ಎನ್ನುವಂಥದ್ದು ಒಂದು ನಂಬಿಕೆ. ಸೊ ಇದರಿಂದಾಗಿ ಮಾರಿ ಫುಲ್ ಇಡೀ ಊರಿಗೆ ಒಂದು ಸುತ್ತು ಬಂದು ಆ ಊರಿನ ಗಡಿಯಿಂದ ಆಚೆ ಈ ಮಾರಿಯನ್ನು ಓಡಿಸುವಂತಹ ಸಂಪ್ರದಾಯ. ಮುಂದೆ ಇದು ಎಷ್ಟು ಸಮಯದವರೆಗೆ ಇರ್ಬೋದು? ಇದನ್ನು ಕಂಟಿನ್ಯೂ ಮಾಡ್ತಾರೆ ಅಥವಾ ಈ ಯಂಗ್ ಜನ್ರೇಷನ್ ಇದರ ಹಿಂದೆ ನೀವು ಸ್ವಲ್ಪ ಹಿಂದೆ ಹೋಗೋದು ಕಮ್ಮಿ? ಇದರ ಬಗ್ಗೆ ನೀವೊಬ್ಬ ಜಾನಪದ ವಿದ್ವಾಂಸರಾಗಿ ನೀವು ಖುಷಿಯ ವಿಚಾರ ಏನಂದರೆ, ನೀವು ಇವತ್ತು ಇಲ್ಲಿ ಹೆಜಮಾಡಿಯ ಶ್ರೀ ಬ್ರಹ್ಮಮುಗ್ಗೇರ್ಕೊಳ ದೇವಸ್ಥಾನದಲ್ಲಿ ನೋಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ. ಆಲ್ಮೋಸ್ಟ್ ಎಜುಕೇಟೆಡ್ ಹುಡುಗರು ಇದರ ಸಿರಿ ಕಟ್ತಾ ಇದ್ದಾರೆ. ಎಜುಕೇಟೆಡ್ ನಮ್ಮ ಸಮುದಾಯದ ಮಕ್ಕಳು ಪಾಡ್ದನೆ ಹೇಳ್ತಾ ಇದ್ದಾರೆ. ಎಜುಕೇಟೆಡ್ ನಮ್ಮ ಸಮುದಾಯದವರು ಡೊಳ್ಳು ಬಡಿತಾ ಇದ್ದಾರೆ, ಚೆಂಡನ್ನು ನುಡಿಸ್ತಾ ಇದ್ದಾರೆ. ಚಿಕ್ಕ ಹುಡುಗ ಒಬ್ಬ ಕೊಳಲು ನುಡಿಸ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೆ ಈ ಸಂಪ್ರದಾಯ ಇಲ್ಲಿ ಮತ್ತು ಮಟ್ಟು ಕಡ್ಪಾಡಿಯಲ್ಲಿ ನಿಲ್ತದೆ ಎನ್ನುವಂತಹದ್ದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ. ಯಾಕಂದರೆ ಊರಿನ ಗ್ರಾಮಸ್ಥರು ಅಷ್ಟೊಂದು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ನಮ್ಮ ಹೊಸ ಜನ್ರೇಷನ್, ಈಗಿನ ಜನ್ರೇಷನ್ ಕೂಡ ಇದರಲ್ಲಿ ತುಂಬ ಒಲವು ಇದೆ. ಇದನ್ನು ಮುಗಿಸಬಾರ್ದು. ಈಗ ಹಿರಿಯರ ಜೊತೆ ಸೇರಿಕೊಂಡು ಪಾರ್ಧನಗಳನ್ನು ಹಾಡೋದು. ಈಗ ನಾವು ಯಾರಿಗೂ ಕೂಡ ನಮ್ಮ ಪಾರ್ಧನವನ್ನು ಬರೆದು ಕೊಡುವುದಿಲ್ಲ. ನಮಗೆ ಬಂದದ್ದು ಹೇಗೆಂದರೆ ನನ್ನ ಅಜ್ಜನಿಂದ, ನನ್ನ ಅಪ್ಪನಿಂದ. ಈಗಿನ ಹೊಸ ಜನ್ರೇಷನ್ ನಮ್ಮ ಜೊತೆ ಹಾಡ್ತಾ ಇದ್ದಾರೆ. ಇವರು ಹಾಡೋದೇನೆಂದರೆ ನಮ್ಮ ಜೊತೆ ಹಾಡಿ 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 ಅವರಿಗೆ ಬಾಯಾಟ ಆಗಬೇಕು ವಿನಃ ಇದನ್ನು ನಾವು ಯಾರಿಗೂ ಕೂಡ ಬರೆದು ಕೊಟ್ಟಿಲ್ಲ. ನಮ್ಮ ಹಿರಿಯರು ನಮಗೆ ಬರೆದು ಕೊಟ್ಟಿಲ್ಲ.
ಒಂದು ಸಲ ಮುಗಿಸಿದ್ದನ್ನು ಇನ್ನೊಂದು ಸಲ ಪ್ರಾರಂಭ ಮಾಡೋದು ಕಷ್ಟ. ಯಾಕಂದರೆ ಅದನ್ನು ದೇವರ ಅನುಮತಿಯಂತೆ ದೇವರ ಹತ್ರ ಕೇಳಿ ಅಥವಾ ಕೊರಗಜ್ಜನ ಹತ್ರ ಕೇಳಿ ಅಥವಾ ಕಾಪುವಲ್ಲಿ ನಾವು ಮಾರಿಯಮ್ಮನ ಹತ್ರ ಕೇಳಿ ಗ್ರಾಮಸ್ಥರನ್ನು ಕೇಳಿ ಇದನ್ನು ನಿಲ್ಲಿಸಿರುವಂಥದ್ದು. ಇನ್ನು ಅದನ್ನು ಹೊಸದಾಗಿ ಪ್ರಾರಂಭ ಮಾಡೋದು ಕಷ್ಟ.
ಈಗ ಕಂಗಿಲ್ನ ಸುಳಿಗರಿ ಕಟ್ಟಿ ಮೊದಲ ಸಂಪ್ರದಾಯ ಮೂಲ ಸಾನ್ನಿಧ್ಯದಲ್ಲಿ ದೇವರ ಕಂಗುಲ್ನ ಪಾಡ್ದನಾಡಿ ಪ್ರಧಾನವಾಗಿ ಮಾರಿ ಓಡಿಸುವಂತಹ ಕೊರಗಜ್ಜನಿಗೆ ಅವರ ಕೊಂಬರಿಗೆ ಶೇಂದಿ ಕೊರಗಜ್ಜನಿಗೆ ಪ್ರಿಯವಾದಂತಹ ಶೇಂದಿಯನ್ನು ಹಾಕಿ ಎಲ್ರಿಗೂ ಬಂದಂತಹ ಭಕ್ತಾದಿಗಳಿಗೆ ಸಿರಿ ಕಟ್ಟಿದವರಿಗೆ ಎಲ್ರಿಗೂ ಗಾವಂದ ಬಾಜಲ್ ಅಂದರೆ ಕೊರಗಜ್ಜನಿಗೆ ಬಂದಂತಹ ಪ್ರಸಾದವಾದಂತಹ ಶೇಂದಿಯನ್ನು ಎಲ್ರಿಗೂ ಪ್ರಸಾದ ವಿತರಣೆಯಾಗಿ ಈಗ ಮುಂದೆ ಇಲ್ಲಿಂದ ಊರು ತಿರುಗಲಿಕ್ಕೆ ಹೊರಡುವಂಥ ಸಮಯ. ಪ್ರಧಾನವಾಗಿ ಇಲ್ಲಿ ಎಲ್ಲರೂ ಈಗ ಸಮುದಾಯದ ಹಿರಿಯರು, ಸಮುದಾಯದ ಗುರಿಕಾರರು, ಊರಿನ 10 ಸಮಸ್ತರು ಎಲ್ಲರ ಸಮ್ಮುಖದಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ದೇವರನ್ನು ಸ್ಮರಿಸಿ ಸಾನ್ನಿಧ್ಯದ ಈ ಊರಿನ ಗ್ರಾಮ ದೇವಗಳನ್ನು ಸಾನ್ನಿಧ್ಯದಲ್ಲಿರುವಂತಹ ಸರ್ವ ದೈವಗಳನ್ನು ಸ್ಮರಿಸಿ ಇದೀಗ ಪ್ರಾರಂಭವಾದಂಥ ಕಂಗುಲು ಈಗ ಇಡೀ ಊರಿಗೆ ಒಂದು ಸುತ್ತಾಗಿ ಸಂಜೆ ಅಷ್ಟೊತ್ತಿಗೆ ಊರಿನ ಗಡಿಯಿಂದಾಚೆ ಸಿರಿಯನ್ನು ಬಿಟ್ಟು ಈ ಸಂಪ್ರದಾಯದ ಒಂದು ಹಂತದ ಮುಕ್ತಾಯ, ಸಂಪೂರ್ಣ ಹಂತದ ಮುಕ್ತಾಯ ಅಂದರೆ ಸಂಜೆ ಜುಮಾದಿ ಕಾಲದಲ್ಲಿ ಪ್ರಸಾದ ವಿತರಣೆ ಅಂದರೆ ಮಾರಿಗೆ ಕೊಡುವಂಥ ಆಹಾರವನ್ನು ಕೊಟ್ಟು ಆನಂತರ ಪ್ರಸಾದ ವಿತರಣಾ ಕಾರ್ಯಕ್ರಮ. ಅಲ್ಲಿ ಮಾರಿಗೆ ಪ್ರಿಯವಾದಂತಹ ಕಪ್ಪ ರೊಟ್ಟಿ ಅಂದರೆ ಓಡು ದೋಸೆ ಅಂತ ಹೇಳ್ತಾರೆ, ಅದನ್ನು ದೇವರಿಗೆ, ಆನಂತರ ಶೇಂದಿ, ಆನಂತರ ಮೀನು, ಇದನ್ನೆಲ್ಲ ಇಟ್ಟು ದೇವರನ್ನು ಸ್ಮರಿಸಿ ಈ ಕಂಗುಲ್ನ ಸಂಪ್ರದಾಯ ಮುಕ್ತಾಯವಾಗ್ತದೆ. ಇದನ್ನು ಸಂದರ್ಭ ಭಕ್ತರ್ಲ ಅಂಚನೆ ನಟೆ ಸರ್ವ ಭಕ್ತರ್ನಕ್ಕೆಲ್ಲ ಸೇರಿ ಕೊರತಿನ ಅಮೃತನು ಸ್ವೀಕಾರ ನೀರು Cara.
Enjoy.